ಹಾಯ್ ಮಕ್ಳೇ, ನಮಸ್ಕಾರ. ಐ ಹೋಪ್ ಎಲ್ಲರೂ ನಿಮ್ಮ ಸೆಕೆಂಡ್ ಎಕ್ಸಾಮ್ಗೆ ಚೆನ್ನಾಗಿ ಪ್ರಿಪೇರ್ ಆಗ್ತಿದ್ದೀರಾ ಅಂತ ಅನ್ಕೊಳ್ತಾ ಇದ್ದೀನಿ. ಸೊ ನಿಮ್ಮ ಪ್ರಿಪರೇಷನ್ ಅಲ್ಲಿ ನಾನು ಒಂದು ಸಾಥ್ ಕೊಡ್ತಾ ಇದ್ದೀನಿ. ಸೊ ಬೈ ಡೂಯಿಂಗ್ ಆಲ್ ದ ಕ್ವಶನ್ಸ್, ಲೈಕ್ ಪಾಸಿಬಲ್ ಕ್ವಶನ್ಸ್ ಟು ದಾಟ್ ಪರ್ಟಿಕ್ಯುಲರ್ ಕ್ವಶನ್ ನಂಬರ್ಸ್. ಓಕೆ, ಸೊ ಟುಡೇ ನಾನು ಕ್ವಶನ್ ನಂಬರ್ 33ಗೆ ಪಾಸಿಬಲ್ ಕ್ವಶನ್ಸ್ ಯಾವ್ದಾವ್ದು ಬರುತ್ತೆ ಅದನ್ನೆಲ್ಲ ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ಕೊನೆ ತನಕ ವಾಚ್ ಮಾಡಿ. ಇಷ್ಟ ಆದ್ರೆ ಲೈಕ್, ಶೇರ್ ಮತ್ತೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಓಕೆ, ಸೊ ಇಲ್ಲಿ ಕ್ವಶನ್ ನಂಬರ್ 33 ಇಲ್ಲಿ 3 ಟಾಪಿಕ್ಸ್ ಬರುತ್ತೆ ಕಣ್ರು. ಓಕೆ, ಇಟ್ಸ್ ವೆರಿ ಸಿಂಪಲ್. ಸೊ ಫಸ್ಟ್ ಒನ್ ಈಸ್ ಪ್ಯಾರಾಮೆಟ್ರಿಕ್ ಫಾರ್ಮ್, ಸೆಕೆಂಡ್ ಒನ್ ಈಸ್ ಇನ್ಕ್ರೀಸಿಂಗ್ ಮತ್ತೆ ಡಿಕ್ರೀಸಿಂಗ್ ಫಂಕ್ಷನ್, ಥರ್ಡ್ ಒನ್ ಇಸ್ ಲೋಕಲ್ ಮ್ಯಾಕ್ಸಿಮಮ್ ಮತ್ತೆ ಲೋಕಲ್ ಮಿನಿಮಮ್. ಓಕೆ, ಸೊ ಅದ್ರ ಮೇಲೆ ಒಂದು ವರ್ಡ್ ಪ್ರಾಬ್ಲಮ್ಸ್ ಇದೆ, ಒಂದು 3-4 ವರ್ಡ್ ಪ್ರಾಬ್ಲಮ್ಸ್ ಇದೆ. ಸೊ ಇದೇ ಬರೋದು. ಓಕೆ, ಇನ್ಕ್ರೀಸಿಂಗ್ ಮತ್ತೆ ಡಿಕ್ರೀಸಿಂಗ್ ಫಂಕ್ಷನ್ ಮತ್ತೆ ಲೋಕಲ್ ಮ್ಯಾಕ್ಸಿಮಮ್ ಲೋಕಲ್ ಮಿನಿಮದಲ್ಲಿ ಪ್ಯಾಟರ್ನ್ ಲೈಕ್ ಆಲ್ಮೋಸ್ಟ್ ಸೇಮ್, ಲೈಕ್ ಸಾಲ್ವ್ ಮಾಡೋದು ಆಲ್ಮೋಸ್ಟ್ ಸೇಮ್. ಓಕೆ, ಸೊ ಜಾಸ್ತಿ ಕಷ್ಟ ಇರಲ್ಲ ಇದರಲ್ಲಿ. ಓಕೆ, ಸ್ವಲ್ಪ ಅಲ್ಲಿ ಇಲ್ಲಿ ಸ್ವಲ್ಪ ಎಂಡ್ ಅಲ್ಲಿ ಡಿಫರೆನ್ಸ್ ಬರುತ್ತೆ. ಸೊ ಅಪಾರ್ಟ್ ಫ್ರಮ್ ದಟ್ ಲೈಕ್ ದರ್ಸ್ ನೋ ಡಿಫರೆನ್ಸ್ ಇನ್ ದಮ್. ಓಕೆ, ಸೊ ನೆಕ್ಸ್ಟ್ ಪ್ಯಾರಾಮೆಟ್ರಿಕ್ ಫಾರ್ಮ್ ಸ್ವಲ್ಪ ಆ ಕಡೆ ಈ ಕಡೆ ಸ್ವಲ್ಪ ನೋಡ್ಕೋಬೇಕಾಗತ್ತೆ. ಸೊ ದಟ್ ಯು ಕ್ಯಾನ್ ಈಸಿಲಿ ಡೂ ಇಟ್. ಓಕೆ, ಸೊ ನಥಿಂಗ್ ಟು ವರಿ. So I hope this will be useful for you. So just watch this video till the end and get the benefits. Okay, so let's get into it. Yeah, first question, parametric form. So let's see how to solve this. ಆಯ್ತಾ? ಓಕೆ, ಫಸ್ಟ್ ಇದನ್ನ ಏನಂತ ಕನ್ಸಿಡರ್ ಮಾಡ್ಬೇಕು ಅಂದ್ರೆ, ಸೊ dy ಬೈ ಇಲ್ಲಿ ಬರೀತಾರೆ ಆಯ್ತಾ. ಸೊ dy ಬೈ dx ಆಕ್ಚುಲಿ ವಿ ಕ್ಯಾನ್ ಫೈಂಡ್ ಔಟ್ ಬೈ ಫೈಂಡಿಂಗ್ ಔಟ್ dy ಬೈ d theta ಅಲ್ವಾ. ಇಲ್ಲಿ ವೇರಿಯಬಲ್ theta ಇರೋದು. So it is dx by d theta. Okay, so now we have to find out these two separately. Dy by d theta separately and dx by d theta separately. Okay, so that is our major job now. Okay, so we'll find that out. So first dx by d theta ಮಾಡೋಣ. Okay, so dx by d theta. ಇಲ್ಲಿ ತುಂಬಾ ಇಂಪಾರ್ಟೆಂಟ್ ಥಿಂಗ್ ದಟ್ ಯು ಹ್ಯಾವ್ ಟು ಕೀಪ್ ಇನ್ ಮೈಂಡ್ ಇಸ್, ಇಲ್ಲಿ ನೋಡಿ ಥೀಟಾ ಇಂಟು ಸೈನ್ ಥೀಟಾ ಆಯ್ತಾ. ಇಟ್ಸ್ ಲೈಕ್ ಎಕ್ಸ್ ಇಂಟು ಸೈನ್ ಎಕ್ಸ್, ಎಕ್ಸ್ ಸೈನ್ ಎಕ್ಸ್. ಸೊ ಎಕ್ಸ್ ಸೈನ್ ಎಕ್ಸ್ ಬಂದ್ರೆ ಏನ್ ಯೂಸ್ ಮಾಡ್ತಾರೆ? ಪ್ರಾಡಕ್ಟ್ ರೂಲ್ ಯೂಸ್ ಮಾಡ್ತಾರೆ. ಸೊ ಇಲ್ಲಿ ಥೀಟಾ ಸೈನ್ ಥೀಟಾಗೂ ಪ್ರಾಡಕ್ಟ್ ರೂಲ್ ಯೂಸ್ ಮಾಡ್ಬೇಕು. ಇದು ತುಂಬಾ ಜನ ಮಿಸ್ ಮಾಡ್ಕೊಳ್ತೀರಾ. ಓಕೆ, ಸೊ ಇದನ್ನ ಮಾತ್ರ ನೆನ್ಪಿಟ್ಕೊಳ್ಳಿ. ಸೊ ಡಿ ಎಕ್ಸ್ ಬೈ ಡಿ ಥೀಟಾ ಇಸ್ ಈಕ್ವಲ್ ಟು ಕಾಸ್ ಡಿಫ್ರೆನ್ಸಿಯೇಷನ್ ಬಂದು ಮೈನಸ್ ಸೈನ್ ಥೀಟಾ ಅಲ್ವಾ. ಸೊ ಮೈನಸ್ ಸೈನ್ ಥೀಟಾ, ಇಲ್ಲಿ ಪ್ಲಸ್ ಇರೋದ್ರಿಂದ ಬ್ರಾಕೆಟ್ ಅವಶ್ಯಕತೆ ಇಲ್ಲ. ಸೊ ಥೀಟಾನ ಹಂಗೆ ಇಟ್ಕೊಳ್ತೀನಿ. ಸೈನ್ ಥೀಟಾ ಡಿಫ್ರೆನ್ಸಿಯೇಷನ್ ಏನಾಗುತ್ತೆ? ಕಾಸ್ ಥೀಟಾ, ರೈಟ್? ಕಾಸ್ ಥೀಟಾ ಪ್ಲಸ್ ಸೈನ್ ಥೀಟಾನ ಹಾಗೆ ಇಟ್ಕೊಳ್ತೀನಿ. ಥೀಟಾ ಡಿಫ್ರೆನ್ಸಿಯೇಷನ್ ಇಲ್ಲಿ ವಿತ್ ರೆಸ್ಪೆಕ್ಟ್ ಥೀಟಾ ಮಾಡ್ತಾರೆ, ಥೀಟಾ ಡಿಫ್ರೆನ್ಸಿಯೇಷನ್ ವಿಲ್ ಬಿ 1. ಓಕೆ, ಸೊ ಇವಾಗ ನೋಡಿ ಇಲ್ಲಿ ಮೈನಸ್ ಸೈನ್ ಥೀಟಾ ಮತ್ತೆ ಪ್ಲಸ್ ಸೈನ್ ಥೀಟಾ ಎರಡು ಕ್ಯಾನ್ಸಲ್ ಆಗುತ್ತೆ ತಾನೆ. ಇದು ಮತ್ತೆ ಇದು ಕ್ಯಾನ್ಸಲ್ ಆಗುತ್ತೆ. ಸೊ ವಾಟ್ ಇಸ್ ಲೆಫ್ಟ್ ಔಟ್? ಇಟ್ ಈಸ್ ಓನ್ಲಿ ಥೀಟಾ ಸೈನ್ ಥೀಟಾ. ಕರೆಕ್ಟಾ? ಥೀಟಾ ಸೈನ್ ಥೀಟಾ. ಐ ಹೋಪ್ ಇದು ಅರ್ಥ ಆಯ್ತು ಅನ್ಕೊಳ್ತೇನೆ. ಇಲ್ಲಿ ಪ್ರಾಡಕ್ಟ್ ರೂಲ್ ಯೂಸ್ ಮಾಡಬೇಕು ಆಯ್ತಾ. ತುಂಬಾ ಜನ ಮಿಸ್ ಮಾಡ್ಕೊಳ್ತಾರೆ ಇದನ್ನ. ಓಕೆ, ನೆಕ್ಸ್ಟ್ ಈ ಕಡೆ ವೈ ಕೊಟ್ಟಿದ್ದಾರೆ. ಸೊ ಡಿ ವೈ ಬೈ ಡಿ ಥೀಟಾ ಮಾಡೋಣ. ಸೊ ಡಿ ವೈ ಬೈ ಡಿ ಥೀಟಾ ಇಸ್ ಈಕ್ವಲ್ ಟು ಸೇಮ್ ಸೈನ್ ಥೀಟಾ ಡಿಫ್ರೆನ್ಸಿಯೇಷನ್ ಬಂದು ಕಾಸ್ ಥೀಟಾ ಅಲ್ವಾ. ಕಾಸ್ ಥೀಟಾ. ಇಲ್ಲಿ ಇನ್ನೊಂದು ಮಿಸ್ಟೇಕ್ ಮಾಡ್ತೀರಾ. ಅದೇನಂತ ಹೇಳಿದ್ರೆ ಇಲ್ಲಿ ಮೈನಸ್ ಇದೆ ಕಂಡ್ರು ಆಚೆ. ಓಕೆ, ಸೊ ಬಿಫೋರ್ ಡೂಯಿಂಗ್ ಪ್ರಾಡಕ್ಟ್ ರೂಲ್ ಈ ಮೈನಸ್ ನ ಆಚೆ ಇಟ್ಟು ಬ್ರಾಕೆಟ್ ಹಾಕೊಳ್ಳಿ. ಬಿಕಾಸ್ ನಾವು ದಿಸ್ ಒನ್ ಟರ್ಮ್ ಇಸ್ ಗೋಯಿಂಗ್ ಟು ಬಿಕಮ್ 2 ಟರ್ಮ್ಸ್ ಅಲ್ವಾ. ಸೊ ಇದೊಂದು ಟರ್ಮ್ ಇದೆ, ಪ್ರಾಡಕ್ಟ್ ರೂಲ್ ಮಾಡುವಾಗ ಇದು ಸ್ಪ್ಲಿಟ್ ಆಗಿ 2 ಟರ್ಮ್ ಆಗುತ್ತೆ. ದಟ್ಸ್ ವೈ ಈ ಮೈನಸ್ ನ ಎರಡಕ್ಕೂ ಶಿಫ್ಟ್ ಮಾಡ್ಬೇಕಾಗತ್ತೆ. ಸೊ ದಟ್ಸ್ ಅ ರೀಸನ್. ಸೊ ಇಲ್ಲಿ ಬ್ರಾಕೆಟ್ ಹಾಕೊಳ್ಳಿ. ಓಕೆ, ಬ್ರಾಕೆಟ್ ಹಾಕಿಲ್ಲ ಅಂದ್ರೆ ತಪ್ಪಾಗುತ್ತೆ ಆನ್ಸರ್. ಓಕೆ, ಸೊ ಇಲ್ಲಿ ಥೀಟಾನ ಹಾಗೆ ಇಟ್ಕೊಳ್ತೀನಿ. ಕಾಸ್ ಡಿಫ್ರೆನ್ಸಿಯೇಷನ್ ಬಂದು ಮೈನಸ್ ಸೈನ್ ಥೀಟಾ ಅಲ್ವಾ. ಮೈನಸ್ ಸೈನ್ ಥೀಟಾ ಪ್ಲಸ್ ಕಾಸ್ ಥೀಟಾನ ಹಾಗೆ ಇಟ್ಕೊಳ್ತೀನಿ. ಕಾಸ್ ಥೀಟಾನ ಹಾಗೆ ಇಟ್ಕೊಳ್ತೀನಿ. ಥೀಟಾ ಡಿಫ್ರೆನ್ಸಿಯೇಷನ್ ಬಂದು 1. ಓಕೆ, ಇದನ್ನ ಒಂದ್ ಸ್ಟೆಪ್ ಎಕ್ಸ್ಟ್ರಾ ಮಾಡ್ಬೇಕಾಗತ್ತೆ. ಸೊ ಲೆಟ್ಸ್ ಸಾಲ್ವ್ ದಟ್. ಸೊ ಇಲ್ಲಿ ಏನಾಗುತ್ತೆ? ಕಾಸ್ ಥೀಟಾ ಮೈನಸ್ ಇಲ್ಲಿ ಮೈನಸ್ ಥೀಟಾ ಸೈನ್ ಥೀಟಾ ಇದೆ. ಈ ಕಡೆ ಮೈನಸ್ ನ ಮಲ್ಟಿಪ್ಲೈ ಮಾಡುವಾಗ ಪ್ಲಸ್ ಆಗುತ್ತೆ. ಸೊ ಥೀಟಾ ಸೈನ್ ಥೀಟಾ ಆಯ್ತು ಅಲ್ವಾ. ಥೀಟಾ ಸೈನ್ ಥೀಟಾ, ಈ ಮೈನಸ್ ಇಂಟು ಪ್ಲಸ್ ಏನಾಗುತ್ತೆ? ಮೈನಸ್. ಸೊ ಮೈನಸ್ ಕಾಸ್ ಥೀಟಾ ಆಗುತ್ತೆ. ಓಕೆ, ಸೊ ಹಿಯರ್ ಇನ್ ದಿಸ್ ಕೇಸ್ ವಿ ಕ್ಯಾನ್ ಕ್ಯಾನ್ಸಲ್ ಕಾಸ್ ಥೀಟಾ ಮತ್ತೆ ಕಾಸ್ ಥೀಟಾ. ಸೊ ವಾಟ್ ಈಸ್ ಲೆಫ್ಟ್ ಔಟ್? ಲೆಫ್ಟ್ ಔಟ್ ಎಲಿಮೆಂಟ್ ಈಸ್ ಥೀಟಾ ಸೈನ್ ಥೀಟಾ ಅಲ್ವಾ ಮಕ್ಳೇ. ಸೊ ಥೀಟಾ ಸೈನ್ ಥೀಟಾ, ದಿಸ್ ಇಸ್ dy by d theta. Yes, now finally dy by dx. So already we have written what is dy by dx. So dy by dx is the ratio of dy by d theta by dx by d theta. So ಅದನ್ನ ಬರ್ಕೊಳ್ಳೋಣ. So dy by dx is equal to dy by d theta. dy by d theta ಅಂದ್ರೆ ಇದು. So that is theta sin theta whole divided by no some okay ಇಲ್ಲಿ ರಾಂಗ್ ಬರ್ದಿದ್ದೀನಲ್ಲ. This is theta cos theta. Yeah. So theta sin theta by theta cos theta. Okay. So in this case, theta ಮತ್ತೆ theta cancel ಆಗುತ್ತೆ. What is dy by dx? dy by dx ಬಂದ್ಬಿಟ್ಟು tan theta ಆಗುತ್ತೆ ಅಲ್ವಾ.
ಸೊ ಟ್ಯಾನ್ ಥೀಟಾ. ಸಮಟೈಮ್ಸ್ ಏನ್ ಮಾಡ್ತಾರೆ ಅಂದ್ರೆ ಅದ್ರಲ್ಲಿ ಆಸ್ಕ್ ಯು ಟು ಫೈಂಡ್ ಔಟ್ ಡಿ ಸ್ಕ್ವೇರ್ ವೈ ಬೈ ಡಿ ಎಕ್ಸ್ ಸ್ಕ್ವೇರ್. ಓಕೆ, ಡಿ ಸ್ಕ್ವೇರ್ ವೈ ಬೈ ಡಿ ಎಕ್ಸ್ ಸ್ಕ್ವೇರ್. ಸೊ ವೆರಿ ಇಂಪಾರ್ಟೆಂಟ್ ಆಯ್ತಾ. 3 ಮಾರ್ಕ್ಸ್ ಕೇಳಿದ್ರು ಕೇಳ್ಬೋದು. ಅದ್ರಲ್ಲಿ ಅವಾಗ ಏನ್ ಮಾಡ್ಬೇಕು ಅಂದ್ರೆ ಸೇಮ್ ಪ್ರೊಸೀಜರ್ ಇಲ್ಲಿ ತನಕ, ಅದಾದ್ಮೇಲೆ ಡಿಫ್ರೆನ್ಶಿಯೇಟ್ ಮಾಡಬೇಕು. ಸೊ ಡಿ ವೈ ಬೈ ಡಿ ಎಕ್ಸ್ ಡಿಫ್ರೆನ್ಸಿಯೇಷನ್ ಬಂದು ಡಿ ಸ್ಕ್ವೇರ್ ವೈ ಬೈ ಡಿ ಎಕ್ಸ್ ಸ್ಕ್ವೇರ್. ಓಕೆ, ಇಸ್ ಈಕ್ವಲ್ ಟು ಟ್ಯಾನ್ ಥೀಟಾ ಡಿಫ್ರೆನ್ಸಿಯೇಷನ್ ಸೀಕೆಂಡ್ ಸ್ಕ್ವೇರ್ ಥೀಟಾ. ಸೀಕೆಂಡ್ ಸ್ಕ್ವೇರ್ ಥೀಟಾ. ಮತ್ತೆ ಇನ್ನೊಂದು ವೆರಿ ಇಂಪಾರ್ಟೆಂಟ್ ಟರ್ಮ್ ಇಲ್ಲಿ, ಸೆಕೆಂಡ್ ಸ್ಕ್ವೇರ್ ಥೀಟಾ ಆದ್ಮೇಲೆ ಈ ಥೀಟಾ ಡಿಫ್ರೆನ್ಸಿಯೇಷನ್ ಬರೀಬೇಕು. ಥೀಟಾ ಡಿಫ್ರೆನ್ಸಿಯೇಷನ್ ಬಂದು ಡಿ ಥೀಟಾ ಬೈ ಡಿ ಎಕ್ಸ್. ಡಿ ಥೀಟಾ ಬೈ ಡಿ ಎಕ್ಸ್. ನಾವು ಸಿನ್ಸ್ ಇಟ್ ಇಸ್ ಅ ನ್ಯೂ ವೇರಿಯಬಲ್ ಅಂಡ್ ವಿ ಆರ್ ಡಿಫ್ರೆನ್ಶಿಯೇಟಿಂಗ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್, ಸೊ ಇಲ್ಲಿ ಡಿ ಥೀಟಾ ಬೈ ಡಿ ಎಕ್ಸ್ ಬರೀಬೇಕು. ನೀವು ಕೇಳ್ಬೋದು ಯಾಕೆ ಇದನ್ನ ಪ್ರೀವಿಯಸ್ ಕೇಸಲ್ಲಿ ಬರೀಲಿಲ್ಲ ಅಂತ. ಇಲ್ಲಿ ನಾವು ಥೀಟಾ ಮೇಲೆ ಡಿಫ್ರೆನ್ಸಿಯೇಷನ್ ಮಾಡಿದ್ದು, ಬಟ್ ಇಲ್ಲಿ ನಾವು ಎಕ್ಸ್ ಗೆ ಡಿಫ್ರೆನ್ಸಿಯೇಷನ್ ಮಾಡ್ತಾ, ಸೊ ದಿಸ್ ಒಂದು ಎಕ್ಸ್ಟ್ರಾ ಟರ್ಮ್ ಎಕ್ಸ್ಟ್ರಾ ಬರುತ್ತೆ. ಓಕೆ, ಸೊ ಈಗ ಡಿ ಥೀಟಾ ಬೈ ಡಿ ಎಕ್ಸ್, ನಮಗೆ ಡಿ ಎಕ್ಸ್ ಬೈ ಡಿ ಥೀಟಾ ಗೊತ್ತು. ವಾಟ್ ಇಸ್ ಡಿ ಎಕ್ಸ್ ಬೈ ಡಿ ಥೀಟಾ? ಇದು ಥೀಟಾ ಕಾಸ್ ಥೀಟಾ. ಇದ್ರದ್ದು ಉಲ್ಟಾ ಏನಾಗುತ್ತೆ? ಸೊ ಡಿ ಥೀಟಾ ಬೈ ಡಿ ಎಕ್ಸ್ ಬಂದ್ಬಿಟ್ಟು 1 ಬೈ ಥೀಟಾ ಕಾಸ್ ಥೀಟಾ ಆಗುತ್ತೆ. 1 ಬೈ ಥೀಟಾ ಕಾಸ್ ಥೀಟಾ. ಓಕೆ, ಇವಾಗ ಇಲ್ಲಿ ಬರ್ಕೊಂಡ್ರೆ ಸೀಕೆಂಡ್ ಸ್ಕ್ವೇರ್ ಥೀಟಾ ಇಂಟು 1 ಬೈ ಥೀಟಾ ಕಾಸ್ ಥೀಟಾ. 1 ಬೈ ಥೀಟಾ ಕಾಸ್ ಥೀಟಾ. ಸೊ 1 ಬೈ ಕಾಸ್ ಅಂದ್ರೆ ಏನು? ಸೀಕೆಂಡ್ ಅಲ್ವಾ. ಸೊ ಸೀಕೆಂಡ್ ಇಂಟು ಸೀಕೆಂಡ್ ಸ್ಕ್ವೇರ್ ಥೀಟಾ ಏನಾಗುತ್ತೆ? ಸೀಕೆಂಡ್ ಕ್ಯೂಬ್ ಥೀಟಾ ಆಗುತ್ತೆ, ರೈಟ್? ಸೀಕೆಂಡ್ ಕ್ಯೂಬ್ ಥೀಟಾ ಹೋಲ್ ಡಿವೈಡೆಡ್ ಬೈ ಥೀಟಾ. ಸೆಕೆಂಡ್ ಕ್ಯೂಬ್ ಥೀಟಾ ಹೋಲ್ ಡಿವೈಡೆಡ್ ಬೈ ಥೀಟಾ. ಸೊ ಇದು ಫೈನಲ್ ಆನ್ಸರ್. ಸೊ ಡಿ ಸ್ಕ್ವೇರ್ ವೈ ಬೈ ಡಿ ಎಕ್ಸ್ ಸ್ಕ್ವೇರ್ ಬಂದ್ಬಿಟ್ಟು ಇಷ್ಟ ಆಗುತ್ತೆ. ಐ ಹೋಪ್ ಇದು ಅರ್ಥ ಆಯ್ತು ಅಂತ ಅನ್ಕೊಳ್ತೀನಿ. ಇದು ಎಕ್ಸ್ಟ್ರಾ ಪಾರ್ಟ್ ನಾನು ಮಾಡಿದ್ದು. ಸೊ ಡಿ ಸ್ಕ್ವೇರ್ ವೈ ಬೈ ಡಿ ಎಕ್ಸ್ ಸ್ಕ್ವೇರ್ ಇದು ಕ್ವಶನ್ ಇರಲಿಲ್ಲ. ಓಕೆ, ಫಾರ್ ಯುವರ್ ರೆಫರೆನ್ಸ್ ಐ ಹ್ಯಾವ್ ಡನ್ ಇಟ್. ಸೊ ನಥಿಂಗ್ ಟು ವರಿ. ಓಕೆ, ಇನ್ ಕೇಸ್ ಇದು ಅವಶ್ಯಕತೆ ಇಲ್ಲ ಅಂದ್ರೆ ನಥಿಂಗ್ ಟು ವರಿ. ಸೊ ಜಸ್ಟ್ ಫೋಕಸ್ ಓನ್ಲಿ ಆನ್ ಡಿ ವೈ ಬೈ ಡಿ ಎಕ್ಸ್. ಓಕೆ, ಸೊ ನೆಕ್ಸ್ಟ್ ಕ್ವಶನ್. ಸೊ ಸೇಮ್ ಪ್ರೀವಿಯಸ್ ತರನೇ ಸಾಲ್ವ್ ಮಾಡೋಣ. ಸೊ ಎಕ್ಸ್ ಕೊಟ್ಟಿದ್ದಾರೆ, ವೈ ಕೊಟ್ಟಿದ್ದಾರೆ. ಸೊ ವಿ ಹ್ಯಾವ್ ಟು ಫೈಂಡ್ ಔಟ್, ವಿ ಹ್ಯಾವ್ ಟು ಪ್ರೂವ್ ದಟ್ ಡಿ ವೈ ಬೈ ಡಿ ಥೀಟಾ ಇಸ್ ಈಕ್ವಲ್ ಟು ಟ್ಯಾನ್ ಥೀಟಾ ಬೈ 2. ಓಕೆ, ಇಲ್ಲಿ ಹಾಫ್ ಆಂಗಲ್ ಫಾರ್ಮುಲಾ ಯೂಸ್ ಆಗುತ್ತೆ. ಓಕೆ, ಲೆಟ್ಸ್ ಡಿಫ್ರೆನ್ಶಿಯೇಟ್ ದಿಸ್. ಸೊ ಡಿ ಎಕ್ಸ್ ಬೈ ಡಿ ಥೀಟಾ ಅಂದ್ರೆ ಇಲ್ಲಿ ಎ ಅನ್ನೋದು ಕಾನ್ಸ್ಟೆಂಟ್. ಸೊ ಜಸ್ಟ್ ಕೀಪ್ ಇಟ್ ಆಸ್ ಇಟ್ ಇಸ್. ಥೀಟಾ ಡಿಫ್ರೆನ್ಸಿಯೇಷನ್ 1 ಪ್ಲಸ್ ಸೈನ್ ಥೀಟಾ ಡಿಫ್ರೆನ್ಸಿಯೇಷನ್ ಬಂದು ಕಾಸ್ ಥೀಟಾ. ಓಕೆ, ಇದು ಸಿಂಪಲ್ ಆಗಿ ಹೋಯ್ತು. ನೆಕ್ಸ್ಟ್ ಇದು ಬಂದು ಡಿ ವೈ ಬೈ ಡಿ ಥೀಟಾ. ಓಕೆ, ಸೊ ಡಿ ವೈ ಬೈ ಡಿ ಥೀಟಾ ಇಸ್ ಈಕ್ವಲ್ ಟು ಏನ ಹಾಗೆ ಬರ್ಕೊಳ್ತೀನಿ. 1 ಡಿಫ್ರೆನ್ಸಿಯೇಷನ್ ಇಸ್ 0 ಮೈನಸ್ ಕಾಸ್ ಥೀಟಾ ಡಿಫ್ರೆನ್ಸಿಯೇಷನ್ ಬಂದು ಮೈನಸ್ ಸೈನ್ ಥೀಟಾ ಅಲ್ವಾ. ಮೈನಸ್ ಸೈನ್ ಥೀಟಾ. ಓಕೆ, ಇದನ್ನ ಸಾಲ್ವ್ ಮಾಡಿದ್ರೆ ಎ ಸೈನ್ ಥೀಟಾ ಬಂತು. ಎ ಸೈನ್ ಥೀಟಾ. Okay, so already we have discussed what is dy by dx. So dy by dx is equal to dy by d theta by dx by d theta. Okay, so ಇದು ನ್ಯೂಮರೇಟರ್ ನಮಗೆ a sin theta ಬರುತ್ತೆ. a sin theta all divided by ಇದು a of 1 plus cos theta. 1 plus cos theta. Okay, ಇಲ್ಲಿ ತನಕ ತುಂಬಾ ಜನ ಮಾಡ್ತೀರಾ, ದೆನ್ ಹಂಗೆ ಬಿಟ್ಬಿಡ್ತೀರಾ. ಓಕೆ, ಇಲ್ಲ ಸ್ವಲ್ಪ ಫಾರ್ಮುಲಾಸ್ ಗೊತ್ತಿರಬೇಕು. sin 2 theta ಅದು ಹಾಫ್ ಆಂಗಲ್ ಫಾರ್ಮುಲಾ ಬಂದು 2 sin theta by 2 sin theta by 2 into cos theta by 2. ಇದು sin 2 theta ಫಾರ್ಮುಲಾ ಇನ್ ಟರ್ಮ್ಸ್ ಆಫ್ ಹಾಫ್ ಆಂಗಲ್. 1 ಪ್ಲಸ್ cos 2 theta ಅಂದ್ರೆ 2 cos square theta by 2. ಓಕೆ, ಇದು ಮೇಜರ್ ಫಾರ್ಮುಲಾಸ್. ಸೊ ಇದನ್ನ ಬಿಟ್ಕೊಳ್ಳಿ. ಸೊ 2 ಮತ್ತೆ 2 ಕ್ಯಾನ್ಸಲ್ ಆಗುತ್ತೆ. 1 cos ಕ್ಯಾನ್ಸಲ್ ಆಗುತ್ತೆ. ವಾಟ್ ಈಸ್ sin theta by 2 by cos theta by 2? ಅದೇ ನಿಮ್ಮ ಆನ್ಸರ್ ತಾನೆ, tan theta by 2. ಓಕೆ, ಇಷ್ಟೇ ಸಿಂಪಲ್. ಸೊ ನೆಕ್ಸ್ಟ್ ಕ್ವಶನ್ ಸೇಮ್ ಪ್ಯಾರಾಮೆಟ್ರಿಕ್ ಫಾರ್ಮ್ಯಾಟ್. ಸೊ ಇಲ್ಲಿ ಬಂದು dx by d theta. ಸೊ dx by d theta is equal to ಇಲ್ಲಿ a ಫಂಕ್ಷನ್ ಪವರ್ n ಫಾರ್ಮುಲಾ ನಾನು ಆಲ್ರೆಡಿ ಡಿಸ್ಕಸ್ ಮಾಡಿದ್ದೀನಿ. ಸೊ ಫಂಕ್ಷನ್ ಪವರ್ n ಅಂದ್ರೆ n ಇಂಟು ಫಂಕ್ಷನ್ ಪವರ್ n ಮೈನಸ್ 1 ಇಂಟು ಡಿಫ್ರೆನ್ಸಿಯೇಷನ್ ಆಫ್ ಫಂಕ್ಷನ್. ಸೇಮ್ ಇದು ಇಲ್ಲೂ ಕೂಡ ಅದೇ ಯೂಸ್ ಮಾಡಬೇಕು. ಕಾಸ್ ಥೀಟಾ ದ ಹೋಲ್ ಕ್ಯೂಬ್ ಡಿಫ್ರೆನ್ಸಿಯೇಷನ್ ಬಂದು 3 cos theta the whole square. 3 cos theta the whole square into differentiation of cos theta is sin theta. I hope ಇದು ಅರ್ಥ ಆಯ್ತು ಅಂತ ಅನ್ಕೊಳ್ತೇನೆ. ಓಕೆ, ಸೊ ದಿಸ್ ಇಸ್ ಇದ್ರ ಏನ್ ಮಾಡಿದೆ ಅಂದ್ರೆ cos theta ದ ಹೋಲ್ ಕ್ಯೂಬ್ ತಗೊಂಡೆ. ಓಕೆ, ನೆಕ್ಸ್ಟ್ ಸೊ dy by d theta. ಸೊ dy by d theta is equal to ಇವಾಗ a sin ಕ್ಯೂಬ್ ಥೀಟಾ ಇದಲ್ವಾ. ಸೊ ಇದನ್ನ ಮಾಡೋಣ. ಸೊ a sin ಕ್ಯೂಬ್ ಥೀಟಾನ sin theta ದ ಹೋಲ್ ಕ್ಯೂಬ್ ಅಂತ ತಗೊಂಡ್ರೆ ಇಟ್ ಬಿಕಮ್ಸ್ 3 sin theta the whole square into sin theta differentiation ಬಂದು cos theta ತಾನೆ, cos theta. Okay, so here I made a mistake. It is minus sin theta ಅಲ್ವಾ. So into minus sin theta. Okay, ಇವಾಗ as usual dy by dx ಗೊತ್ತು ನಿಮ್ಗೆ. ಸೊ dy by dx is equal to dy by d theta by dx by theta. ಇದು by ಇದು. Okay, so the numerator is 3a sin squared theta into cos theta whole divided by ಇದು minus 3a cos square theta
ಇಂಟು ಸೈನ್ ಥೀಟಾ ಅಲ್ವಾ ಮಕ್ಳೇ? ಯಾ. ಸೊ ಇಲ್ಲಿ ಕ್ಯಾನ್ಸಲೇಷನ್ ಇದೆ. ಸೊ ಕ್ಯಾನ್ಸಲೇಷನ್ ಮಾಡೋಣ. 3a ಮತ್ತೆ 3a ಕ್ಯಾನ್ಸಲ್ ಆಗುತ್ತೆ. 1 cos 1 sin ಕ್ಯಾನ್ಸಲ್ ಆಯ್ತು. ಓಕೆ, ಸೊ ನಾವು ವಾಟ್ ಈಸ್ ಲೆಫ್ಟ್ ಔಟ್? ಸೈನ್ ಥೀಟಾ ಬೈ ಕಾಸ್ ಥೀಟಾ ಇಸ್ ಲೆಫ್ಟ್ ಔಟ್. ಮೈನಸ್ ಸೈನ್ ಥೀಟಾ ಬೈ ಕಾಸ್ ಥೀಟಾ ಲೆಫ್ಟ್ ಔಟ್ ಇದೆ. ಓಕೆ, ಇವಾಗ ಕ್ವಶನ್ಗೆ ಹೋಗ್ಬೇಕು. ಸೊ ಈ ಕ್ವಶನ್ ಅಲ್ಲಿ cos cube theta is equal to x is equal to a cos cube theta ಇದೆ. So what is cos cube theta then? Cos cube theta is equal to x by a ಅಲ್ವಾ ಮಕ್ಳೇ? x by a. So cos theta is equal to so cube root of x by a ಆಗುತ್ತೆ. ಕರೆಕ್ಟಾ? ಸೊ cos theta is equal to cube root of x by a. So ಸೇಮ್ ಈ ಕಡೆ ಸೈನ್ ಗೆ ಸಾಲ್ವ್ ಮಾಡಿದ್ರೆ ಸೊ sin theta is equal to cube root of y by a ಆಗುತ್ತೆ. ಕ್ಯೂಬ್ ರೂಟ್ ಆಫ್ y by a. ಓಕೆ, ಸೊ ಇದೇ ಮೇಜರ್ ಸ್ಟೆಪ್ ಇಲ್ಲಿ ಬರ್ಬೇಕಾಗಿರೋದು. ಓಕೆ, ನಾವು ಸೈನ್ ಥೀಟಾ ಅಂದ್ರೆ ಏನಾಗುತ್ತೆ? ಸೈನ್ ಥೀಟಾ ಇಸ್ ಈಕ್ವಲ್ ಟು ಕ್ಯೂಬ್ ರೂಟ್ ಆಫ್ y by a ಹೋಲ್ ಡಿವೈಡೆಡ್ ಬೈ ಇಲ್ಲಿ ಮೈನಸ್ ಕ್ಯೂಬ್ ರೂಟ್ ಆಫ್ x by a, ರೈಟ್? ಯಾ. ಸೊ ಇವಾಗ ಸ್ಪ್ಲಿಟ್ ಮಾಡಿ ಬರ್ಕೋಬಹುದು. ಸೊ ವಿ ಕ್ಯಾನ್ ರೈಟ್ ಇಟ್ ಆಸ್ ಕ್ಯೂಬ್ ರೂಟ್ ಆಫ್ y by ಕ್ಯೂಬ್ ರೂಟ್ ಆಫ್ a whole divided by cube root of x whole divided by cube root of a. Okay, ಇಲ್ಲಿ minus. Okay, ಇಲ್ಲಿ in this case cube root of a ಮತ್ತೆ cube root of a cancel ಆಗುತ್ತೆ. So this is what your required answer. Okay, this is the whole cube root ತಗೊಂಡಿದ್ದಾರೆ. So cube root of minus 3 of so minus cube root of y by x. So ಇದು final answer control. Okay, next question. So differentiate sin square x with respect to e power cos x. ಸೊ ಇದೊಂದು ಸ್ವಲ್ಪ ಡಿಫ್ರೆಂಟ್ ಆಗಿದೆ. ಸೊ ಇದನ್ನು ನೆನ್ಪಿಟ್ಕೊಳ್ಳಿ, 3 ಮಾರ್ಕ್ಸ್ ಬಂದ್ರು ಬರ್ಬೋದು. ಸೊ ಫಸ್ಟ್ ಥಿಂಗ್ ಈಸ್ ಇಲ್ಲಿ ಸೇಮ್ ಸಿಂಪಲ್ ಆಯ್ತಾ, ಬಟ್ ಇಲ್ಲಿ ನಮ್ಗೆ ವೇರಿಯೇಬಲ್ ಕೊಟ್ಟಿಲ್ಲ. ಸೊ u is equal to sin square x ಅಂತ ತಗೊಳ್ಳಿ. u is equal to sin square x. v is equal to e power cos x ಅಂತ ತಗೊಳ್ಳಿ. ಓಕೆ, e is equal to e power cos x. ನಾವು ಡಿಫ್ರೆನ್ಶಿಯೇಟ್ ದಿಸ್. ಸೊ du by dx ಮಾಡಿ. du by dx ಇದೇನಾಗುತ್ತೆ? ಸೇಮ್ sin square x ಡಿಫರೆನ್ಸಿಯೇಷನ್ ಅಂದ್ರೆ ಸೊ ಫಂಕ್ಷನ್ ಪವರ್ n. ಸೊ 2 sin x and sin x ಡಿಫರೆನ್ಸಿಯೇಷನ್ cos x ಅಲ್ವಾ ಮಕ್ಳೇ? ಯಾ. ನೆಕ್ಸ್ಟ್ ಇದ್ರದ್ದು ಡಿಫರೆನ್ಸಿಯೇಷನ್ ಬಂದು dv by dx. dv by dx is equal to e power cos x ಡಿಫರೆನ್ಸಿಯೇಷನ್ ಬಂದು e power cos x and cos x ಡಿಫರೆನ್ಸಿಯೇಷನ್ ಬಂದು ಮೈನಸ್ sin x. ಓಕೆ, ಡಿಫರೆನ್ಸಿಯೇಷನ್ ಆಯ್ತು. ಸಿನ್ಸ್ ದರ್ ಆಸ್ಕಿಂಗ್ ಅಸ್ ಟು ಫೈಂಡ್ ಔಟ್ ಡಿಫರೆನ್ಸಿಯೇಷನ್ with sin square x with respect to this. So what we have idu andre u andre sin square x, so v andre idu. So we have to find out du by dv. So ಏನು ಬರ್ಕೋಬಹುದು du by dv ನ? So du by dv can be written as du by dx whole divided by dv by dx by chain rule. Okay, so now du by dx is what is du by dx? Yeah, it is 2 sin x into cos x whole divided by e power cos x ಇಲ್ಲಿ ಮೈನಸ್ ಹಾಕೋಣಲ್ಲಿ ಇಂಟು sin x ಅಲ್ವಾ ಮಕ್ಳೇ? ಯಾ. ಸೊ ನಾವು ಇವಾಗ sin x ಮತ್ತೆ sin x ಕ್ಯಾನ್ಸಲ್ ಆಗುತ್ತೆ. ಸೊ ದ ಲೆಫ್ಟ್ ಔಟ್ ಎಲಿಮೆಂಟ್ ಈಸ್ 2 cos x minus 2 cos x divided by e power cos x. ಇಷ್ಟೇ ಆನ್ಸರ್. ಓಕೆ, ಸೊ ಇದ್ರ ಮೇಲೆ ಒಂದ್ 2-3 ಕ್ವಶನ್ಸ್ ಗಳಿದೆ. ಸೊ ಅದನ್ನ ಪ್ರಾಕ್ಟೀಸ್ ಮಾಡಿ ಈಸಿಯಾಗಿ ಸಾಲ್ವ್ ಮಾಡಬಹುದು. ಓಕೆ, ಐ ಹೋಪ್ ಇದು ಅರ್ಥ ಆಯ್ತು ಅಂತ ಅನ್ಕೊಳ್ತೀನಿ. ಸೊ ನೆಕ್ಸ್ಟ್ ಟೈಪ್ ಸಮ್ ಬಂದು ಇನ್ಕ್ರೀಸಿಂಗ್ ಅಂಡ್ ಡಿಕ್ರೀಸಿಂಗ್ ಫಂಕ್ಷನ್ಸ್. ಓಕೆ, ಸೊ ಹಿಯರ್ ದೇರ್ ಇಸ್ ಅ ಪ್ಯಾಟರ್ನ್. ಸೊ ಐ ವಾಂಟ್ ಯು ಟು ಫಾಲೋ ದಟ್ ಪ್ಯಾಟರ್ನ್ ಸೊ ದಟ್ ಈಸಿಲಿ ಯು ಕ್ಯಾನ್ ಸ್ಕೋರ್ ವೆಲ್. ಮತ್ತೆ ಈ ಪ್ಯಾಟರ್ನ್ ಎಲ್ಲದಕ್ಕೂ ಸೇಮ್ ಮಕ್ಳೆ. ಓಕೆ, ಸೊ ಏನ್ ಪ್ರಾಬ್ಲಮ್ ಕೊಟ್ಟರು ಇದೇ ತರನೇ ಮಾಡಬಹುದು, ಇದೇ ತರನೇ ಮಾಡಬೇಕು. ಸೊ ಜಸ್ಟ್ ಫಾಲೋ ದಿಸ್ ಪ್ರೊಸೀಜರ್. ಓಕೆ, so first problem ನೋಡಿ. So find the interval in which the function f of x is equal to ಈ ಫಂಕ್ಷನ್ ಕೊಟ್ಟಿದ್ದಾರೆ is increasing ಮತ್ತೆ decreasing. Okay, first step 1 ಬಂದು so find f dash of x. So f dash of x ಮಾಡೋಣ. So f dash of x is what? So 10 differentiation 0 minus 6x differentiation minus 6 minus 2x square differentiation ಬಂದು 4x ಆಗುತ್ತೆ. Okay, so second step ಬಂದು so take f dash of x is equal to 0 ಮಕ್ಳೆ. Okay, so if you take this one 0, so you get minus 6 minus 4x is equal to 0 alva. So x is equal to minus 4x is equal to 6. So x is equal to minus 6 by 4, that is equal to ಇದು minus 3 by 2 alva. Minus 3 by 2 ಅಂದ್ರೆ 1.5. Yeah,
ಇದು ನಮ್ದು ಕ್ರಿಟಿಕಲ್ ಪಾಯಿಂಟ್. ಎಷ್ಟು ಕ್ರಿಟಿಕಲ್ ಪಾಯಿಂಟ್ ಸಿಗುತ್ತೆ? 1 ಕ್ರಿಟಿಕಲ್ ಪಾಯಿಂಟ್. ಇದು ನಮಗೆ ಕ್ಯೂಬಿಕ್ ಇದ್ರೆ 2 ಸಿಗ್ತಾ ಇತ್ತು, ಲೈಕ್ ಆಫ್ಟರ್ ಡಿಫರೆನ್ಸಿಯೇಷನ್. ನಾವ್ ಇಟ್ ಇಸ್ ಓನ್ಲಿ ಲೀನಿಯರ್ ಇಕ್ವೇಷನ್ಸ್ ವಿ ಗಾಟ್ ಆಫ್ಟರ್ ದ ಡಿಫರೆನ್ಸಿಯೇಷನ್. ಸೊ ಓನ್ಲಿ 1 ಕ್ರಿಟಿಕಲ್ ಪಾಯಿಂಟ್ ಸಿಕ್ತು. ಓಕೆ, ಸೊ ಥರ್ಡ್ ಸ್ಟೆಪ್ 1 ಕ್ರಿಟಿಕಲ್ ಪಾಯಿಂಟ್ ಸಿಕ್ತು, ನಮಗೆ 2 ರೀಜನ್ ಸಿಗುತ್ತೆ. ಓಕೆ, ಸೊ ದಿಸ್ ಇಸ್ -3/2 -ಇನ್ಫಿನಿಟಿ +ಇನ್ಫಿನಿಟಿ. ಓಕೆ, ಸೊ ಇದು ನಮ್ದು ರೀಜನ್. ಇವಾಗ ರೀಜನ್ ಆಯ್ತು. ಓಕೆ, ಸೊ ನಾವ್ ಇವಾಗ ಅದೊಂದು ಟೇಬಲ್ ಬರ್ಕೊಳ್ಳೋಣ. ಸೊ ಟೇಬಲ್ ಇಸ್ ವೆರಿ ಸಿಂಪಲ್. ಇಲ್ಲಿ ಇಂಟರ್ವಲ್, ಇದು f'(x), ನೆಕ್ಸ್ಟ್ ರಿಸಲ್ಟ್. ಓಕೆ, ಫಸ್ಟ್ ಇಂಟರ್ವಲ್ ಬಂದು -ಇನ್ಫಿನಿಟಿ ಟು -3/2. -3/2 ಅಂದ್ರೆ -1.5. ಸೊ ಎನಿ ವ್ಯಾಲ್ಯೂ ವಿಚ್ ಇಸ್ ಇನ್ ಬಿಟ್ವೀನ್ ದೀಸ್ ಟು. ಸೊ ಇಲ್ಲಿ -1.5 ಅಂದ್ರೆ ಕ್ಯಾನ್ ವಿ ಕನ್ಸಿಡರ್ -2 ಆಚೆ ಬರುತ್ತಲ್ವಾ? -2 ಈ ಕಡೆ ಬರುತ್ತೆ. ಸೊ -2 ವಿ ಕ್ಯಾನ್ ಟೇಕ್. ಸೊ -2 ನ ತಗೊಂಡೋಗಿ f'(x) ಗೆ ಹಾಕಿ. ಓಕೆ, ಸೊ ವಾಟ್ ಇಸ್ f'(x) ಇಲ್ಲಿ? f'(x) ಅಂದ್ರೆ -6 -4x. ಸೊ ಪುಟ್ x is equal to -2 here. ಸೊ ವಾಟ್ ಡು ವಿ ಗೆಟ್? ಸೊ ಇಲ್ಲಿ -2 ಹಾಕಿದ್ರೆ -6 +4 ಆಗುತ್ತೆ. ಸೊ ದಟ್ ಈಸ್ 4 ಅಲ್ಲ, +8 ಆಗುತ್ತೆ. -2 ವಿ ಹ್ಯಾವ್ ಸಬ್ಸ್ಟಿಟ್ಯೂಟೆಡ್, ನೋ 8 ಆಗುತ್ತೆ. ಸೊ ಆನ್ಸರ್ ಬಂದು +2 ಬರುತ್ತೆ. ಸೊ ವಾಟ್ ಈಸ್ f' of -2? f' of -2 is +2. Okay, so that is f'(x) is positive, ತಾನೆ? So if this is positive here, so if it is positive, so positive is the increasing, okay, negative is the decreasing. So positive ಇದೆ, so this is increasing function. Okay, I hope ಇದು ಅರ್ಥ ಆಯ್ತು ಅಂತ ಅನ್ಕೊಳ್ತೀನಿ. ಸೊ ನೆಕ್ಸ್ಟ್ ಬಂದು what is that? ಇನ್ನೊಂದು ಇಂಟರ್ವಲ್. ಸೊ ದ ಸೆಕೆಂಡ್ ಇಂಟರ್ವಲ್ ಇಸ್ ಇದು -3/2 to infinity. ಓಕೆ, ಸೊ -1.5 ಅಲ್ಲ. ಸೊ ಇಂಥ ಕೇಸಲ್ಲಿ ಟೇಕ್ 0, x is equal to 0 ತಗೊಳ್ಳಿ. ಇಫ್ ಯು ಟೇಕ್ x is equal to 0, ಸೊ ಇಲ್ಲಿ ಏನಾಗುತ್ತೆ? -6 -0 ಆಗುತ್ತೆ. ಸೊ ಇದು ನೆಗೆಟಿವ್. ಸೊ ಇನ್ ದಟ್ ಕೇಸ್ f(x) ವಿಲ್ ಬಿ ಡಿಕ್ರೀಸಿಂಗ್ ಇಲ್ಲಿ. ಓಕೆ, ಸೊ ಇಷ್ಟೇ. ಇಷ್ಟಾದ್ಮೇಲಿಂದ ಕನ್ಕ್ಲೂಷನ್ ಬರೀಬೇಕು. ಓಕೆ, ಸೊ ವಾಟ್ ಇಸ್ ದ ಕನ್ಕ್ಲೂಷನ್? ಇಲ್ಲಿ f(x) is increasing in the interval. What is that interval? -infinity to -3/2. Okay, next f(x) is decreasing in the interval -3/2 to infinity. ಓಕೆ, ಇಷ್ಟು ಮಾಡಿದ್ರೆ ಈಸಿಯಾಗಿ 3 ಮಾರ್ಕ್ಸ್ ಸಿಗುತ್ತೆ. ಓಕೆ, ಸೊ 1 ಕ್ರಿಟಿಕಲ್ ಪಾಯಿಂಟ್ ಬರುತ್ತೆ, 2 ರೀಜನ್ ಬರುತ್ತೆ. ಇನ್ ದಟ್ ರೀಜನ್ ಯು ಹ್ಯಾವ್ ಟು ಐಡೆಂಟಿಫೈ ವಾಟ್ ಇಟ್ ಇಸ್. ಓಕೆ, ಸ್ಕ್ರೀನ್ ಶಾಟ್ ತಗೊಂಡು ಪ್ರಾಕ್ಟೀಸ್ ಮಾಡಿ. ಸೊ ಜಸ್ಟ್ ಫಾರ್ ಯುವರ್ ರೆಫರೆನ್ಸ್. ಓಕೆ, ಸೊ ಪ್ರಾಕ್ಟೀಸ್ ದಿಸ್. ಓಕೆ, ಸೊ ಇದು ಇನ್ಕ್ರೀಸಿಂಗ್ ಮತ್ತೆ ಡಿಕ್ರೀಸಿಂಗ್ ಫಂಕ್ಷನ್ ಅಲ್ಲಿ. ಸೊ ಐ ಆಮ್ ಜಸ್ಟ್ ಮೂವಿಂಗ್ ಆನ್ ಟು ದ ನೆಕ್ಸ್ಟ್ ಒನ್. ಸೊ ನೆಕ್ಸ್ಟ್ ಒನ್ ಬಂದು ಮ್ಯಾಕ್ಸಿಮಮ್ ಮತ್ತೆ ಮಿನಿಮಮ್ ಕಂಡ್ರು. ಓಕೆ, ಸೊ ಈ ತರದ ಒಂದು ಕ್ವಶನ್ ನಿಮ್ಗೆ ಲಾಸ್ಟ್ ಅಲ್ಲಿ ಕೊಟ್ಟಿದ್ರು, ಲಾಸ್ಟ್ ಎಕ್ಸಾಮ್ ಅಲ್ಲಿ ಕೊಟ್ಟಿದ್ರು. ಸೊ ದ ಪ್ರೊಸೀಜರ್ ಇಸ್ ವೆರಿ ಸಿಂಪಲ್, ಆಯ್ತಾ? ಸೊ ವಾಟ್ ಯು ಹ್ಯಾವ್ ಟು ಡೂ ಇಸ್ ಫಸ್ಟ್, ಸೊ ಇಲ್ಲಿ ಫಸ್ಟ್ ಕಂಡೀಷನ್ ಕೊಟ್ಟಿದ್ರೆ x + y is equal to 60 ಅಂತ. ಸೊ ಟೇಕ್ ದಿಸ್ ಒನ್ ಅಂಡ್ ಸಾಲ್ವ್ ಫಾರ್ y is equal to 60 - x ಅಲ್ವಾ ಮಕ್ಳೇ? ಸೊ ಟೇಕ್ ದಿಸ್ ಆಸ್ ಈಕ್ವೇಷನ್ ನಂಬರ್ 1. ನೆಕ್ಸ್ಟ್ f(x) ಕೊಟ್ಟಿದ್ದಾರೆ. ಸೊ ವಾಟ್ ಇಸ್ f(x)? f(x) is equal to xy³, ರೈಟ್? xy³. ಇಲ್ಲಿ ಈ ಬಿಫೋರ್ ಡಿಫ್ರೆನ್ಶಿಯೇಟಿಂಗ್, ಸೊ ಜಸ್ಟ್ ಸಬ್ಸ್ಟಿಟ್ಯೂಟ್ y ವ್ಯಾಲ್ಯೂ. ಓಕೆ, ಸೊ ವಾಟ್ ಇಸ್ y? y is equal to x of 60 - x the whole cube. x of 60 - x the whole cube. Okay, now it is ready to differentiate because now it is in single variable. So now we can easily differentiate. Okay, so f' of x ಮಾಡೋಣ. f' of x is equal to x ನ ಹಾಗೆ ಇಟ್ಕೊಳ್ತೀನಿ. So this differentiation is 3 of 60 - x the whole square into -1 ಅಲ್ವಾ? Plus this is over. So then 60 - x ನ ಹಾಗೆ ಇಟ್ಕೊಳ್ಳೋಣ. 60 - x the whole cube ಹಾಗೆ ಇಟ್ಕೊಳ್ಳೋಣ. x differentiation is 1. Okay, so next, so we'll take f' of x is equal to 0 to find critical point. So what happens to this? So this becomes ಇಲ್ಲಿ ಸ್ವಲ್ಪ ಸಾಲ್ವ್ ಮಾಡ್ಕೊಳ್ಳೋಣ. ಸೊ -3x of 60 - x the whole square plus 60 - x the whole cube is equal to 0 ತಗೊಳ್ಳೋಣ. Okay, so in these two, what is common? 60 - x the whole square is common, ತಾನೆ? So ಅದನ್ನು ಬರ್ಕೊಳ್ಳೋಣ. So 60 - x the whole square is common. So if you take that, the left out element is -3x ಇಲ್ಲಿ ಅಲ್ವಾ ಮಕ್ಳೇ? -3x. ಇಲ್ಲಿ ಏನು ಉಳ್ಕೊಳ್ಳುತ್ತೆ? ಪ್ಲಸ್ 60 - x ಉಳ್ಕೊಳ್ಳುತ್ತೆ. 60 - x is equal to 0. Okay, so if you solve further,
So we get 60 minus x the whole square into ಇಲ್ಲಿ minus 4x plus 60 minus 4x plus 60 ಉಳ್ಕೊಳ್ಳುತ್ತೆ is equal to 0. So we get two conditions. What is that? 60 minus x the whole square is equal to 0. Next minus 4x plus 60 is equal to 0. Okay, so if you solve this for x, so x is equal to 1 ಬಂದು this value will become x is equal to 60 ಬರುತ್ತೆ and ಇಲ್ಲಿ x is equal to what is this 15 ಬರುತ್ತೆ. Okay, but we cannot consider this ಈ ವ್ಯಾಲ್ಯೂ ತಗೊಳಕ್ ಆಗೋದಿಲ್ಲ ಬಿಕಾಸ್ ಎಕ್ಸ್ ಪ್ಲಸ್ ವೈ ಬಂದು 60. ಸೊ ಇಲ್ಲಿ ಎಕ್ಸ್ ವ್ಯಾಲ್ಯೂನ 60 ಆದ್ರೆ ದೆನ್ ವೈ ವ್ಯಾಲ್ಯೂ ವಿಲ್ ಬಿಕಮ್ 0 ಆಗುತ್ತೆ. ಸೊ ಎಕ್ಸ್ ವೈ ಕ್ಯೂಬ್ ವಿಲ್ ನಾಟ್ ಬಿ ಮ್ಯಾಕ್ಸಿಮಮ್. ಸೊ ವಿ ಕಾಂಟ್ ಕನ್ಸಿಡರ್ ದಿಸ್. ಸೊ ವಿಲ್ ಗೋ ವಿತ್ ದಿಸ್. ಓಕೆ, ಸೊ ಎಕ್ಸ್ ವ್ಯಾಲ್ಯೂ ಇಸ್ 15. So this is one set control. Okay, so x value is 15, so that the y value will also be so easily we can calculate. No, so y value is what? Y value is 45. Alva makle? Yeah, idu the first condition. Now we have to prove this is maximum. Okay, so maximum ge ಸ್ವಲ್ಪ calculations ಇದೆ. So that I'll do it in the next slide. Yeah, so this is what our f of x, right? So now we'll find out f dash of sorry, this is the f dash of x. So we'll find out f double dash of x now. So f double dash of x is equal to so this becomes 2 of 60 minus x the whole power 1 into minus 1. So differentiated that into minus 4x plus 60 plus now I'll keep 60 minus x the whole square. So if we differentiate this, we get only minus 4. Okay, so now we got one critical point, alva. So we'll substitute that. Okay, so f double dash of 15. Illi 15 hakidre, let's see what do we get. So 2 60 minus 45, 60 minus 15 mandu 45. Illi minus barutte. Illi minus 4 into 15 plus 60 alva makle. Yeah, plus 60 minus x the whole square. 60 minus x the whole square andre 60 minus 15 the whole square ಬಂದು 45 square into minus 4. Okay, yeah, ಇಲ್ಲಿ ನಾವು ಕ್ಯಾಲ್ಕುಲೇಟ್ ಮಾಡಿದ್ರೆ 15 4s 60 ಆಗುತ್ತೆ. ಸೊ 60 minus 60 plus 60 ಬಂದು ಇದು ಕಂಪ್ಲೀಟ್ ನಂಬರ್ 0 ಆಗುತ್ತೆ. Okay, so what do we get? So f double dash of 15 is equal to ಇದು actually minus 45 into 45 into 4 ಆಗುತ್ತೆ. That means it is negative only, correct? Negative only. So ಇಲ್ಲಿ conditions to say it is minimum or ಮತ್ತೆ maximum, if f double dash of like c1 ಅಂತ ತಗೊಳ್ತೇನೆ, that is the critical point. Okay, less than 0, and if f double dash of c2 greater than 0. So in this case c1 is called point of maxima, and here c2 is called c2 is point of minima. So ನಮಗೆ ಈಗ ಲೆಸ್ ದ್ಯಾನ್ ಬಂದಿದ್ದಾನೆ. ಸೊ ಇದು ಲೆಸ್ ದ್ಯಾನ್ ನೆಗೆಟಿವ್. ಸೊ ದಟ್ we can say that f of x attains maximum value at x is equal to 15 ಅಂತ ಬರೆದ್ರೆ ದಟ್ಸ್ ಆಲ್. ಓಕೆ, ಸೊ ಇದೆಲ್ಲ ಸ್ವಲ್ಪ ಎಕ್ಸ್ಟ್ರಾ ಕ್ಯಾಲ್ಕುಲೇಷನ್ಸ್ ಇದೆ, ಬಟ್ ಇಫ್ ಯು ಡೂ ಇಟ್ ಈಸಿಲಿ ಲೈಕ್ ಯು ಕ್ಯಾನ್ ಸಾಲ್ವ್. ಆಯ್ತಾ, ಲೈಕ್ ಜಾಸ್ತಿ ಕಷ್ಟ ಇಲ್ಲ. ಓಕೆ, ಐ ಹೋಪ್ ಇದು ಅರ್ಥ ಆಗಿದೆ ಅಂತ ಅನ್ಕೊಳ್ತೀನಿ. ಸೊ ದೇರ್ ಇಸ್ ಒನ್ ಮೋರ್ ಪ್ರಾಬ್ಲಮ್ ಲೈಕ್ ದಿಸ್. ಆಯ್ತಾ, ಸೊ ದಟ್ ಈಸ್ ಇದನ್ನ ನೀವು ಮಾಡಿದೆ. Yeah, ಇಲ್ಲಿ sum of two number is 15. So take let the first number be x and the second number be y. So x plus y is equal to 15 ಅಂತ ತಗೊಳ್ಳಿ, and whose square is minimum. So f of x is equal to whose square is sum of whose square. So that means x square plus y square ಅಲ್ವಾ ಮಕ್ಳೆ? Yeah, ಇಲ್ಲಿ y ಏನಾಗುತ್ತೆ? Y is equal to 15 minus x. So ಇಲ್ಲಿಗೆ 15 minus x ಹಾಕೊಂಡು so differentiate, like follow the same procedure, you get that answer. ಓಕೆ, ಸೊ ಇದು ಲೈಕ್ ಪ್ರೀವಿಯಸ್ ಸಮ್ಗಿಂತ ಸ್ವಲ್ಪ ಈಸಿನೇ ಇರುತ್ತೆ. ಸೊ ಇದನ್ನ ಮಾಡಬಹುದು. ಓಕೆ, ಇದೇ ತರ ಕ್ವಶನ್ಸ್ ನಿಮ್ಮ ಫಸ್ಟ್ ಎಕ್ಸಾಮ್ ಅಲ್ಲಿ ಬಂದಿತ್ತು. ಐ ಹೋಪ್ ಈ ತರ ಕ್ವಶನ್ಸ್ ಗಳನ್ನ ಸಾಲ್ವ್ ಮಾಡ್ತೀರಾ ಅಂತ.
ಸೊ ದಟ್ಸ್ ಇಟ್ ಫ್ರಮ್ ಮೈ ಎಂಡ್. ಐ ಹೋಪ್ ಇದು ಯೂಸ್ ಆಗಿದೆ ಅಂತ ಅನ್ಕೊಳ್ತೇನೆ. ಸೊ ಐಮ್ ಜಸ್ಟ್ ಬ್ರಷಿಂಗ್ ಅಪ್ ಲೈಕ್ ಆಲ್ ದ ಟಾಪಿಕ್ಸ್ ಒನ್ಸ್ ಅಗೇನ್ ಲೈಕ್ ಬಿಫೋರ್ ಯುವರ್ ಎಕ್ಸಾಮಿನೇಷನ್ಸ್. ಇಲ್ಲ ನೀವೆಲ್ಲ ಪ್ರಾಕ್ಟೀಸ್ ಮಾಡಿರ್ತೀರ. ಸೊ ನಾನು ಸ್ವಲ್ಪ ಈ ತರ ಮಾಡ್ಕೊಂಡು ಹೋದ್ರೆ ಐ ಹೋಪ್ ಏನೋ ಸ್ವಲ್ಪ ಜನಕ್ಕೆ ಹೆಲ್ಪ್ ಆಗುತ್ತೆ. ತುಂಬಾ ಜನ ಕಾಮೆಂಟ್ಸ್ ಅಲ್ಲಿ ಹೇಳ್ತಾ ಇದ್ದೀರಾ ಸರ್ ಏನೋ ಯೂಸ್ ಆಗ್ತಿದೆ ಅಂತ. ದಟ್ ಈಸ್ ಸೋ ನೈಸ್ ಚಿಲ್ಡ್ರನ್, ದಟ್ ಮೋಟಿವೇಟ್ಸ್ ಮೀ ಟು ಡೂ ಲೈಕ್ ಸೋ ಮೆನಿ ಕ್ವಶನ್ಸ್ ಲೈಕ್ ದಿಸ್. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ಆಲ್ ಯುವರ್ ರೆಸ್ಪಾನ್ಸ್. ಚೆನ್ನಾಗಿ ಮಾಡಿ ನಿಮ್ಮ ಎಕ್ಸಾಮು. ನಿಮ್ಗೆ ಮಾರ್ಕ್ಸ್ ಬಂದ್ರೆ ದಟ್ ಈಸ್ ವಾಟ್ ಅದೇ ತುಂಬಾ ಖುಷಿ ಆಗೋದು. ಸೊ ದಟ್ ಈಸ್ ವೈ ಐ ಆಮ್ ಜಸ್ಟ್ ಟ್ರೈಯಿಂಗ್ ಸಮಥಿಂಗ್ ಸ್ಮಾಲ್ ಫ್ರಮ್ ಮೈ ಎಂಡ್. ಐ ಹೋಪ್ ಇದೆಲ್ಲ ಯೂಸ್ ಆಗುತ್ತೆ, ನೀವೆಲ್ಲ ಚೆನ್ನಾಗಿ ಮಾಡ್ತೀರಾ ಎಕ್ಸಾಮ್ ಅಲ್ಲಿ ಅಂತ. ಸೊ ದಟ್ಸ್ ಇಟ್. ಇನ್ ಕೇಸ್ ಏನಾದ್ರು ಓಕೆ, ಸೊ ವಿಡಿಯೋ ಲೈಕ್ ಇಷ್ಟ ಆಗಿದ್ರೆ ಸೊ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಓಕೆ ಓಕೆ ಚಿಲ್ಡ್ರನ್, ಬಾಯ್ ಬಾಯ್.